ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಅಮೆರಿಕ ಮತ್ತು ಚೀನಾ ನಡುವಿನ ಕಾರ್ಯತಂತ್ರದ ಸ್ಪರ್ಧೆ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರವಾಗುತ್ತಿದೆ. ಈ ನಡುವೆ ಅಮೆರಿಕ ಒಂದು ಅತ್ಯಂತ ಮಹತ್ವದ ಹೆಜ್ಜೆ ಇಟ್ಟಿದೆ. ಮೊದಲ ಬಾರಿಗೆ ತನ್ನ ಅತ್ಯಾಧುನಿಕ ಡಾರ್ಕ್ ಈಗಲ್ ಲಾಂಗ್ ರೇಂಜ್ ಹೈಪರ್ಸಾನಿಕ್ ವೆಪನ್ LRHW ಅನ್ನು ಇಂಡೋ ಪೆಸಿಫಿಕ್ನ ಮುಂಚೂಣಿ ನೆಲೆಯಾದ ಗೌಮ್ ದ್ವೀಪದಲ್ಲಿ ನಿಯೋಜಿಸಿದೆ. ಈ ನಿಯೋಜನೆ ಕೇವಲ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನು ಸ್ಥಳಾಂತರಿಸಿದ ಘಟನೆ ಅಲ್ಲ, ಭವಿಷ್ಯದಲ್ಲಿ ಚೀನಾದೊಂದಿಗೆ ಸಂಭವಿಸಬಹುದಾದ ಯಾವುದೇ ದೊಡ್ಡ ಮಟ್ಟದ ಸಂಘರ್ಷವನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗುತ್ತಿರುವ ಅಮೆರಿಕದ ಹೊಸ ಯುದ್ಧತಂತ್ರದ ಪ್ರಮುಖ ಭಾಗವಾಗಿದೆ. ಹಾಗಾದರೆ ಡಾರ್ಕ್ ಈಗಲ್ ಎಂದರೇನು? ಇದು ಏಕೆ ಇಷ್ಟು ಮಹತ್ವ ಪಡೆದಿದೆ? ಗೌಮ್ ದ್ವೀಪದಲ್ಲಿ ಏಕೆ ಅಮೆರಿಕಕ್ಕೆ ಅತ್ಯಂತ ಪ್ರಮುಖ ತಾಣವಾಗಿದೆ? ಈ ನಿಯೋಜನೆಯಿಂದ ಚೀನಾಗೆ ಯಾವ ರೀತಿಯ ಸಂದೇಶ ರವಾನೆಯಾಗಿದೆ ಮತ್ತು ಈ ಅತ್ಯಾಧುನಿಕ ಆಯುಧದ ಅಭಿವೃದ್ಧಿಯಲ್ಲಿ ಅಮೆರಿಕ ಇನ್ನೂ ಯಾವ ಸವಾಲುಗಳನ್ನು ಎದುರಿಸುತ್ತಿದೆ, ಇವೆಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇತ್ತೀಚೆಗೆ ನಡೆದ ಎಕ್ಸರ್ಸೈಸ್ ವೇಲಿಯಂಟ್ ಶೀಲ್ಡ್ ಸಂದರ್ಭದಲ್ಲಿ ಅಮೆರಿಕ ಈ ಡಾರ್ಕ್ ಈಗಲ್ ವ್ಯವಸ್ಥೆಯನ್ನು ಗೌಮ್ ದ್ವೀಪಕ್ಕೆ ಕರೆದೊಯ್ದಿತ್ತು. ಈ ಬಹುರಾಷ್ಟ್ರೀಯ ಸಮರಾಭ್ಯಾಸದಲ್ಲಿ ಅಮೆರಿಕದ ಜೊತೆಗೆ ಹಲವು ಮಿತ್ರ ರಾಷ್ಟ್ರಗಳ ಸೇನೆಗಳು ಭಾಗವಹಿಸಿದ್ದವು. ಈ ಅಭ್ಯಾಸವು ಜಪಾನ್, ಗೌಮ್ ದ್ವೀಪ ಹಾಗೂ ನಾರ್ದರ್ನ್ ಮೆರೇನ್ ಐಸ್ಲ್ಯಾಂಡ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನಡೆಯಿತು. ಅಮೆರಿಕದ ಇಂಡೋ ಪೆಸಿಫಿಕ್ ಕಮಾಂಡ್ ಬಿಡುಗಡೆ ಮಾಡಿದ ಚಿತ್ರಗಳಲ್ಲಿ 7ನೇ ಇನ್ಫ್ಯಾಂಟ್ರಿ ಡಿವಿಷನ್ ಮಲ್ಟಿ ಡೊಮೇನ್ ಕಮಾಂಡ್ ಪೆಸಿಫಿಕ್ ಯೋಧರು ಡಾರ್ಕ್ ಈಗಲ್ ವ್ಯವಸ್ಥೆಯೊಂದಿಗೆ ತರಬೇತಿ ನಡೆಸುತ್ತಿರುವುದು ಕಾಣಿಸಿಕೊಂಡಿದೆ. ಈ ತರಬೇತಿಯನ್ನು ಸ್ವತಃ ಅಡ್ಮಿರಲ್ ಸ್ಯಾಮ್ಯುಯಲ್ ಜೆ ಪ್ಯಾಪೆರೋ, ಅಮೆರಿಕದ ಇಂಡೋ ಪೆಸಿಫಿಕ್ ಕಮಾಂಡ್ ನ ಮುಖ್ಯಸ್ಥರು ವೀಕ್ಷಿಸಿದರು. ಇದಕ್ಕೂ ಮೊದಲು 2025ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಎಕ್ಸರ್ಸೈಸ್ ತಾಲಿಸ್ಮನ್ ಸಬ್ರೆ ಸಂದರ್ಭದಲ್ಲಿಯೂ ಈ ವ್ಯವಸ್ಥೆಯನ್ನು ನಿಯೋಜಿಸಲಾಗಿತ್ತು. ಆದರೆ ಗೌಮ್ ದ್ವೀಪದಲ್ಲಿ ನಡೆದ ಈ ನಿಯೋಜನೆ ಇಂಡೋ ಪೆಸಿಫಿಕ್ ನ ಮುಂಚೂಣಿ ಅಮೆರಿಕನ್ ನೆಲೆಯಲ್ಲಿನ ಮೊದಲ ಅಧಿಕೃತ ನಿಯೋಜನೆಯಾಗಿ ಪರಿಗಣಿಸಲಾಗಿದೆ. ಈ ಸಮರಾಭ್ಯಾಸದಲ್ಲಿ ಹಲವಾರು ಹೊಸ ಸಾಮರ್ಥ್ಯಗಳು ಮೊದಲ ಬಾರಿಗೆ ಕಾಣಿಸಿಕೊಂಡವು. MQ-28 ಗೋಸ್ಟ್ ಬ್ಯಾಟ್ ಡ್ರೋನ್ ತನ್ನ ಮೊದಲ ಭಾಗವಹಿಸುವಿಕೆಯನ್ನು ದಾಖಲಿಸಿತು. ನ್ಯೂಜಿಲೆಂಡ್ನ P-8A ಪೊಸೆಡಾನ್ ಮೊದಲ ಬಾರಿಗೆ ಈ ಅಭ್ಯಾಸದಲ್ಲಿ ಪಾಲ್ಗೊಂಡಿತ್ತು. B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಮೊದಲ ಬಾರಿಗೆ AGM-158C LRASM ಕ್ಷಿಪಣಿಯನ್ನು ಬಳಸಿಕೊಂಡು ಸಿಂಕೆಕ್ಸ್ ಅಭ್ಯಾಸ ನಡೆಸಿತು. ಅಮೆರಿಕದ ಮೆರೇನ್ ಕಾರ್ಪ್ಸ್ ತನ್ನ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ನೇರ ಗುಂಡಿನ ದಾಳಿಯನ್ನು ಪ್ರದರ್ಶಿಸಿತು. ಜಪಾನ್ ತನ್ನ ದಾಳಿ ನೌಕೆಯಿಂದ ತನ್ನದೇ ರಿಟೈರ್ಡ್ ಆದ ಯುದ್ಧ ನೌಕೆಯನ್ನು ಮುಳುಗಿಸುವ ಮೂಲಕ ಅಭ್ಯಾಸವನ್ನು ನಡೆಸಿತು. ಈ ಎಲ್ಲಾ ಬೆಳವಣಿಗೆಗಳು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮಿತ್ರ ರಾಷ್ಟ್ರಗಳ ಸಮನ್ವಯವನ್ನು ಇನ್ನಷ್ಟು ಬಲಪಡಿಸುವ ಪ್ರಯತ್ನಗಳಾಗಿವೆ. ಈಗ ಪ್ರಶ್ನೆ ಏನೆಂದರೆ, ಡಾರ್ಕ್ ಈಗಲ್ ಇಷ್ಟು ವಿಶೇಷವಾಗಿರುವುದೇಕೆ? ಇದೊಂದು ಲಾಂಗ್ ರೇಂಜ್ ಹೈಪರ್ಸಾನಿಕ್ ವೆಪನ್ ಆಗಿದೆ. ಹೈಪರ್ಸಾನಿಕ್ ಮಿಸೈಲ್ ಎಂದರೆ ಶಬ್ದದ ವೇಗಕ್ಕಿಂತ ಕನಿಷ್ಠ 5 ಪಟ್ಟು ಹೆಚ್ಚಿನ ವೇಗದಲ್ಲಿ, ಅಂದರೆ ಮ್ಯಾಕ್ 5ಕ್ಕಿಂತ ಮೇಲಿನ ವೇಗದಲ್ಲಿ ಚಲಿಸುವ ಕ್ಷಿಪಣಿ. ಆದರೆ ಇದರ ವಿಶೇಷತೆ ಕೇವಲ ವೇಗವಲ್ಲ. ಸಾಮಾನ್ಯ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ನಿಗದಿತ ಪಥದಲ್ಲಿ ಸಂಚರಿಸುತ್ತದೆ. ಅದರ ಚಲನವಲನವನ್ನು ಮುಂಚಿತವಾಗಿ ಅಂದಾಜು ಮಾಡುವ ಅವಕಾಶ ಶತ್ರುವಿಗೆ ಸಿಗಬಹುದು. ಆದರೆ ಡಾರ್ಕ್ ಈಗಲ್ ಬಳಸುವ ಬೂಸ್ಟ್ ಗ್ಲೈಡ್ ತಂತ್ರಜ್ಞಾನ ಸಂಪೂರ್ಣ ವಿಭಿನ್ನವಾಗಿದೆ. ಮೊದಲು ಕ್ಷಿಪಣಿಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲಾಗುತ್ತದೆ. ನಂತರ ಅದು ಅತ್ಯಂತ ವೇಗದಲ್ಲಿ ವಾತಾವರಣದ ಮೇಲ್ಭಾಗದಲ್ಲಿ ಗುರಿಯತ್ತ ಚಲಿಸುತ್ತಾ ಮಧ್ಯದಲ್ಲಿಯೇ ತನ್ನ ದಿಕ್ಕನ್ನು ಬದಲಾಯಿಸಬಲ್ಲದು. ಇದರಿಂದ ಶತ್ರುವಿನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳಿಗೆ ಅದರ ಹಾದಿಯನ್ನು ಊಹಿಸುವುದು ಬಹಳ ಕಷ್ಟವಾಗುತ್ತದೆ. ಅದರ ಪರಿಣಾಮವಾಗಿ ತಡೆ ಹಿಡಿಯುವ ಅವಕಾಶವು ಬಹಳ ಕಡಿಮೆಯಾಗುತ್ತದೆ. ಅಮೆರಿಕದ ಮಾಹಿತಿಯ ಪ್ರಕಾರ ಡಾರ್ಕ್ ಈಗಲ್ ಸುಮಾರು ಗಂಟೆಗೆ 3800 ಮೈಲುಗಳಿಗಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸುತ್ತದೆ. ಇದರ ಕಾರ್ಯಾಚರಣೆಯ ವ್ಯಾಪ್ತಿ ಸುಮಾರು 2776ರಿಂದ 3500 ಕಿಲೋಮೀಟರ್ ವರೆಗೆ ಇದೆ. ಇದರಿಂದ ಗೌಮ್ ದ್ವೀಪದಿಂದಲೇ ಚೀನಾದ ಕರಾವಳಿ ಭಾಗದಲ್ಲಿರುವ ಹಲವು ಪ್ರಮುಖ ಸೇನಾ ಗುರಿಗಳನ್ನು ತಲುಪುವ ಸಾಮರ್ಥ್ಯ
ಈ ವ್ಯವಸ್ಥೆಗೆ ದೊರೆಯುತ್ತದೆ. ಉದಾಹರಣೆಗೆ ಏರ್ ಡಿಫೆನ್ಸ್ ರೆಡಾರ್, ಕಮಾಂಡ್ ಸೆಂಟರ್ಸ್, ಮಿಸೈಲ್ ಲಾಂಚ್ ಸೈಟ್ಸ್, ಬಂದರುಗಳು ಹಾಗೂ ಸೇನಾ ಸಾಮಗ್ರಿಗಳ ಹಲವು ಕೇಂದ್ರಗಳಂತಹ ಪ್ರಮುಖ ಗುರಿಗಳ ಮೇಲೆ ಅತ್ಯಂತ ವೇಗವಾಗಿ ನಿಖರ ದಾಳಿ ನಡೆಸುವ ಸಾಮರ್ಥ್ಯ ಇದಕ್ಕಿದೆ. ಈಗ ಈ ಗಾಮ್ ದ್ವೀಪ ಏಕೆ ಇಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ನೋಡೋಣ. ಈ ಗಾಮ್ ಅಮೆರಿಕಾದ ಪೆಸಿಫಿಕ್ ಪ್ರದೇಶದಲ್ಲಿರುವ ಪ್ರಮುಖ ಭೂ ಪ್ರದೇಶವಾಗಿದೆ. ಇಲ್ಲಿಯೇ ಆಂಡರ್ಸನ್ ಏರ್ ಫೋರ್ಸ್ ಬೇಸ್, ನೇವಲ್ ಬೇಸ್ ಗಾಮ್ ಹಾಗೂ ಅಣು ಜಲಂತರ್ಗಾಮಿಗಳು ಮತ್ತು ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳ ಕಾರ್ಯಾಚರಣೆಗೆ ಅತ್ಯಂತ ಪ್ರಮುಖವಾದ ಹಲವು ನೆಲೆಗಳು ಇವೆ. ಭವಿಷ್ಯದಲ್ಲಿ ತೈವಾನ್ ವಿಚಾರವಾಗಲಿ ಅಥವಾ ಸೌತ್ ಚೈನಾ ಸೀಯಲ್ಲಿ ಉದ್ವಿಗ್ನತೆ ಹೆಚ್ಚಾದಾಗಲಿ ಅಮೆರಿಕ ತನ್ನ ಪಡೆಗಳನ್ನು ಕಳುಹಿಸಲು ಈ ಗಾಮ್ ದ್ವೀಪ ಪ್ರಮುಖ ಆಧಾರ ಕೇಂದ್ರವಾಗಲಿದೆ. ಅಂದರೆ ಗಾಮ್ ದ್ವೀಪ ಕೇವಲ ಸೇನಾ ನೆಲೆ ಮಾತ್ರವಲ್ಲ, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿನ ಅಮೆರಿಕಾದ ಸಂಪೂರ್ಣ ಕಾರ್ಯತಂತ್ರದ ಹೃದಯ ಭಾಗವಾಗಿದೆ. ಇನ್ನೊಂದೆಡೆ ಚೀನಾ ಹಲವು ವರ್ಷಗಳಿಂದ ತನ್ನ ಕರಾವಳಿ ಯುದ್ಧಕ್ಕೂ ಅತ್ಯಂತ ಬಲಿಷ್ಠ A2AD ಆಂಟಿ ಆಕ್ಸೆಸ್ ಏರಿಯಾ ಡಿನೈಲ್ ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದೆ. ಈ ವ್ಯವಸ್ಥೆಯ ಉದ್ದೇಶ ಯುದ್ಧ ಆರಂಭವಾದರೆ ಅಮೆರಿಕಾದ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಮತ್ತು ಸೇನಾ ಪಡೆಗಳು ಚೀನಾದ ಸಮೀಪಕ್ಕೆ ಬಾರದಂತೆ ತಡೆಯುವುದು. ಈ ರಕ್ಷಣಾ ವ್ಯವಸ್ಥೆಯಲ್ಲಿ ದೂರದ ವ್ಯಾಪ್ತಿಯ ಕ್ಷಿಪಣಿಗಳು, ರೆಡಾರ್ ಜಾಲ, ವಾಯು ರಕ್ಷಣಾ ವ್ಯವಸ್ಥೆಗಳು ಹಾಗೂ ವಿವಿಧ ಸಂವೇದಕ ಸೆನ್ಸಾರ್ ವ್ಯವಸ್ಥೆಗಳು ಸೇರಿವೆ. ಇವುಗಳಲ್ಲಿ ಅತ್ಯಂತ ಗಮನ ಸೆಳೆದಿರುವುದು ಚೀನಾದ DF-26 ಕ್ಷಿಪಣಿ. ಇದು ಗಾಮ್ ದ್ವೀಪದವರೆಗೆ ತಲುಪುವ ಸಾಮರ್ಥ್ಯ ಹೊಂದಿರುವುದರಿಂದ ಇದನ್ನು ಅನೇಕ ಬಾರಿ ಗಾಮ್ ಕಿಲ್ಲರ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಈಗ ಗಾಮ್ ದ್ವೀಪದಲ್ಲೇ ಡಾರ್ಕ್ ಈಗಲ್ ನಿಯೋಜಿಸುವ ಮೂಲಕ ತನ್ನ ಪ್ರತಿ ದಾಳಿಯ ಸಾಮರ್ಥ್ಯವನ್ನು ಬಲಪಡಿಸಲು ಮುಂದಾಗಿದೆ. ಅಮೆರಿಕದ ಉದ್ದೇಶ ಯಾವುದೇ ಸಂಘರ್ಷ ಆರಂಭವಾದರೆ ಚೀನಾದ ಪ್ರಮುಖ ರಕ್ಷಣಾ ಕೇಂದ್ರಗಳನ್ನು ಮೊದಲ ಹಂತದಲ್ಲೇ ದುರ್ಬಲಗೊಳಿಸುವುದು. ಅದಾದ ನಂತರ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್, ಬಾಂಬರ್ ಹಾಗೂ ಯುದ್ಧ ನೌಕೆಗಳಿಗೆ ಕಾರ್ಯಾಚರಣೆ ನಡೆಸುವುದು ಸುಲಭವಾಗುತ್ತದೆ ಎಂಬುದು ಅಮೆರಿಕದ ಕಾರ್ಯತಂತ್ರ. ಈ ವ್ಯವಸ್ಥೆಯ ಮತ್ತೊಂದು ದೊಡ್ಡ ವಿಶೇಷತೆ ಅದರ ಚಲಿಸುವ ಸಾಮರ್ಥ್ಯ. ಡಾರ್ಕ್ ಈಗಲ್ ಒಂದು ಟ್ರಕ್ ಲಾಂಚ್ಡ್ ಮೊಬೈಲ್ ಮಿಸೈಲ್ ಸಿಸ್ಟಮ್ ಆಗಿದೆ. ಒಂದು ಸಂಪೂರ್ಣ ಬ್ಯಾಟರಿಯಲ್ಲಿ 4 ಲಾಂಚರ್ಗಳು ಇರುತ್ತವೆ. ಪ್ರತಿ ಲಾಂಚರ್ನಲ್ಲಿ 2 ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಇರಿಸಲಾಗಿದೆ. ಇದರ ಜೊತೆಗೆ ಕಾರ್ಯಾಚರಣೆಯನ್ನು ನಿಯಂತ್ರಿಸುವ ಪ್ರತ್ಯೇಕ ಕಮಾಂಡ್ ವೆಹಿಕಲ್ ಇರುತ್ತದೆ. ಕ್ಷಿಪಣಿಯನ್ನು ಉಡಾವಣೆ ಮಾಡಿದ ತಕ್ಷಣ ಈ ವಾಹನಗಳು ಸ್ಥಳವನ್ನು ಬದಲಾಯಿಸಬಲ್ಲವು. ಇದನ್ನು ಸಾಮಾನ್ಯವಾಗಿ ಶೂಟ್ ಅಂಡ್ ಸ್ಕೂಟ್ ತಂತ್ರ ಎಂದು ಕರೆಯಲಾಗುತ್ತದೆ. ಇದರಿಂದ ಶತ್ರುವಿನ ಪ್ರತಿದಾಳಿಯಿಂದ ಬದುಕುಳಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅಗತ್ಯವಿದ್ದರೆ ಈ ಸಂಪೂರ್ಣ ವ್ಯವಸ್ಥೆಯನ್ನು C-17 ಗ್ಲೋಬ್ ಮಾಸ್ಟರ್ 3 ಮೂಲಕ ಜಗತ್ತಿನ ಯಾವುದೇ ಭಾಗಕ್ಕೆ ತ್ವರಿತವಾಗಿ ಸಾಗಿಸಬಹುದು. ಆದರೆ ಈ ಎಲ್ಲಾ ಸಾಮರ್ಥ್ಯಗಳ ನಡುವೆಯೂ ಅಮೆರಿಕ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದೆ. ಅದು ಡಾರ್ಕ್ ಈಗಲ್ ಯೋಜನೆಯ ಅಭಿವೃದ್ಧಿಯಲ್ಲಿನ ನಿರಂತರ ವಿಳಂಬ. 2026 ಜುಲೈನಲ್ಲಿ ಪ್ರಕಟವಾದ ಗವರ್ನಮೆಂಟ್ ಅಕೌಂಟಬಿಲಿಟಿ ಆಫೀಸ್ GAO ವರದಿಯ ಪ್ರಕಾರ ಈ ಯೋಜನೆ ಈಗಾಗಲೇ 2 ವರ್ಷಕ್ಕಿಂತ ಹೆಚ್ಚು ವಿಳಂಬವಾಗಿದೆ. ಮೊದಲ ಬ್ಯಾಟರಿ ಬಹಳ ಹಿಂದೆಯೇ ಕಾರ್ಯಾಚರಣೆಗೆ ಬರಬೇಕಾಗಿತ್ತು. ಆದರೆ ಉತ್ಪಾದನಾ ಸಮಸ್ಯೆಗಳು ಹಾಗೂ ತಾಂತ್ರಿಕ ಅಡಚಣೆಗಳಿಂದ ಅದರ ನಿಯೋಜನೆ ನಿರಂತರವಾಗಿ ಮುಂದೂಡಲ್ಪಟ್ಟಿದೆ. ಅಮೆರಿಕದ ಸೇನೆ ಈ ವರ್ಷ ಕಾರ್ಯಾಚರಣೆಯ ಕ್ಷಿಪಣಿಗಳು ಶೀಘ್ರದಲ್ಲೇ ದೊರೆಯಲಿವೆ ಎಂದು ಹೇಳಿದ್ದರು. ಗಾಮ್ ದ್ವೀಪದಲ್ಲಿ ನಿಯೋಜಿಸಲಾದ ವ್ಯವಸ್ಥೆ ಸಂಪೂರ್ಣ ಕಾರ್ಯಾಚರಣೆ ಸ್ಥಿತಿಯಲ್ಲಿದೆಯೇ ಎಂಬುದನ್ನು ಅಧಿಕೃತವಾಗಿ ಇನ್ನೂ ದೃಢಪಡಿಸಿಲ್ಲ. ಇನ್ನೂ ದೊಡ್ಡ ಸಮಸ್ಯೆ 2ನೆಯ ಬ್ಯಾಟರಿಯ ಅಭಿವೃದ್ಧಿಯಲ್ಲಿ ಕಂಡು ಬಂದಿದೆ. GAO ವರದಿಯ ಪ್ರಕಾರ ಕ್ಷಿಪಣಿ ಉತ್ಪಾದನೆಯಲ್ಲಿ ಸ್ಪಷ್ಟ ಕಾರ್ಯ ಮಾನದಂಡಗಳ ಕೊರತೆ, ಉತ್ಪಾದನಾ ಅಸಂಗತತೆ ಹಾಗೂ ಹೊಸ ಮಾದರಿಯ ಕ್ಷಿಪಣಿಯ ಪರೀಕ್ಷೆಗಳು ಪೂರ್ಣಗೊಳ್ಳದಿರುವ ಕಾರಣದಿಂದ 2ನೇ ಬ್ಯಾಟರಿ ಕನಿಷ್ಠ 6 ತಿಂಗಳು ತಡವಾಗಲಿದೆ. ಈ ವಿಳಂಬದಿಂದ 3ನೇ ಬ್ಯಾಟರಿಯ ನಿಯೋಜನೆಯು ಮುಂದೂಡುವ ಸಾಧ್ಯತೆ ಇದೆ ಎಂದು ವರದಿ ಎಚ್ಚರಿಸಿದೆ. ಒಟ್ಟಾರೆ ನೋಡಿದರೆ ಅಮೆರಿಕ ಈಗ ತನ್ನ ಹೈಪರ್ಸಾನಿಕ್ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸಲು ಪ್ರಯತ್ನಿಸುತ್ತಿದೆ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಚೀನಾ ಈಗಾಗಲೇ ತನ್ನ ಡಾಂಗ್ ಫೆಂಗ್ 17, YZ-21, DF-27 ಸೇರಿದಂತೆ ಹಲವು ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸಿ
ಗಮನಾರ್ಹ ಸಾಮರ್ಥ್ಯ ನಿರ್ಮಿಸಿರುವುದಾಗಿ ಅನೇಕ ವರದಿಗಳು ಸೂಚಿಸುತ್ತಿವೆ. ಆದ್ದರಿಂದ ಡಾರ್ಕ್ ಈಗಲ್ನ ಗಾಮ್ ದ್ವೀಪದ ನಿಯೋಜನೆ ಕೇವಲ ಒಂದು ಹೊಸ ಆಯುಧದ ಪ್ರದರ್ಶನವಲ್ಲ, ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಅಮೆರಿಕ ತನ್ನ ಪ್ರತಿದಾಳಿ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತಿರುವ ಸೂಚನೆಯಾಗಿದೆ. ಆದರೆ ಅಂತಿಮವಾಗಿ ಈ ವ್ಯವಸ್ಥೆಯ ಯಶಸ್ಸು ಅದರ ತಾಂತ್ರಿಕ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಸಮಯಕ್ಕೆ ಸರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದು, ಸಂಪೂರ್ಣ ಕಾರ್ಯಾಚರಣೆಗೆ ತರುವುದು ಹಾಗೂ ಇತರ ಸೇನಾ ಘಟಕಗಳೊಂದಿಗೆ ಪರಿಣಾಮಕಾರಿಯಾಗಿ ಸಂಯೋಜಿಸುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗಾಗಿ ಡಾರ್ಕ್ ಈಗಲ್ ಅಮೆರಿಕಕ್ಕೆ ಭವಿಷ್ಯದ ಯುದ್ಧಗಳಲ್ಲಿ ಮಹತ್ವದ ಆಯುಧವಾಗುವ ಸಾಧ್ಯತೆ ಇದ್ದರೂ ಅದರ ಸಂಪೂರ್ಣ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇನ್ನೂ ಹಲವು ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಾಗಿದೆ. ಈ ಬೆಳವಣಿಗೆಗಳ ಕುರಿತು ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಡಾರ್ಕ್ ಈಗಲ್ ಇಂಡೋ ಪೆಸಿಫಿಕ್ ಪ್ರದೇಶದ ಶಕ್ತಿಯ ಸಮತೋಲನವನ್ನು ಬದಲಾಯಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.